ಪ್ರಿಯ ಸೋದರ ಸೋದರಿ, ನಮ್ಮ ಸತ್ಯವೇದವನ್ನ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯದ ಕಡೆಗೆ ತಿಳಿಸಿಕೊಳ್ಳೋಣ. Revelation chapter 11. Let us hear the reading, verse 1. ತರುವಾಯ ದಂಡದಂತಿದ್ದ ಒಂದು ಅಳತೆ ಕೋಲು ನನ್ನ ಕೈಗೆ ಕೊಡಲ್ಪಟ್ಟಿತು, ಮತ್ತು ಒಂದು ವಾಣಿ ಉಂಟಾಯಿತು. ಅದು ನನಗೆ ಹೇಳಿದ್ದೇನೆಂದರೆ, ನೀನೆದ್ದು ದೇವರ ಆಲಯವನ್ನೂ ಯಜ್ಞವೇದಿಯನ್ನು ಅಳತೆ ಮಾಡಿ ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಲೆಕ್ಕಿಸು. ಓದಿದಂಥ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗವನ್ನು ದೇವ್ರ ತಾನೇ ಆಶೀರ್ವಿಸಿಕೊಡಲಿ. ಜೀಸಸ್ನ ದೇವ್ರ ತಾನೇ ತನ್ನ ಜೀವನ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಮತ್ತು ಈ ಒಂದು ಧ್ಯಾನದ ಮೂಲಕ ದೇವರ ವಾಕ್ಯದಲ್ಲಿ, ದೇವರ ಜ್ಞಾನದಲ್ಲಿ, ವಾಕ್ಯದ ಜ್ಞಾನದಲ್ಲಿ ನಾವೆಲ್ಲರೂ ಬೆಳೆಯುವಂತೆ ಕರ್ತನು ತನ್ನ ಅಪಾರವಾದ ಕೃಪೆಯನ್ನು ನಮ್ಮೆಲ್ಲರಿಗೆ ದಯಪಾಲಿಸಲಿ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 1ರಿಂದ 14 ವಾಕ್ಯಗಳ ಈ ಒಂದು ಧ್ಯಾನದಲ್ಲಿ ಮೊದಲ ವಾಕ್ಯವನ್ನ ಗಮನಿಸುವಾಗ ದೇವರು ತನ್ನ ಆತ್ಮನ ಮೂಲಕ ನಮ್ಮ ಧ್ಯಾನವನ್ನ ದೇವಾಲಯದ ಕಡೆಗೆ ಆತನು ತೆಗೆದುಕೊಂಡು ಹೋಗುವವನಾಗಿದ್ದಾನೆ. ಆದ ಕಾರಣ ತರುವಾಯ ದಂಡದಂತಿಯಿಂದ ಒಂದು ಅಳತೆಯ ಕೋಲು ನನ್ನ ಕೈಗೆ ಕೊಡಲ್ಪಟ್ಟಿತು ಎಂಬುದಾಗಿ ಈ ವಾಕ್ಯ ಪ್ರಾರಂಭವಾಗುವಂಥದ್ದಾಗಿದೆ. ಸೊ ಈ ವಾಕ್ಯದ ಆಳಕ್ಕೆ ನಾವು ಹೋಗುವಾಗ ಗಮನಿಸಬೇಕಾದಂಥ ಒಂದು ಸಂಗತಿ ಏನೆಂದರೆ, ಈ ಒಂದು ಆಲಯ ಏನನ್ನ ಕುರಿತು ಮಾತನಾಡುತ್ತದೆ. ನಾವು ದೇವಾಲಯ, ಟೆಂಪಲ್, ಆ ಒಂದು ಶಬ್ದ ನಮ್ಮ ಮನಸ್ಸಿಗೆ, ನಮ್ಮ ಕಿವಿಗಳಿಗೆ ಬೀಳುವಾಗ ಅದು ದೇವರ ಸಮ್ಮುಖವನ್ನ ಕುರಿತು, ದೇವರ ಪ್ರಸನ್ನತೆಯನ್ನು ಕುರಿತು ಅದು ಮಾತನಾಡುವಂಥದ್ದಾಗಿದೆ. ಸೊ ಈ ಒಂದು ವಾಕ್ಯ ಭಾಗವನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ವಾಕ್ಯದ ಧ್ಯಾನಕ್ಕೆ ನಾವು ಮುಂದಕ್ಕೆ ಹೋಗೋಣ. ಈ ವಾಕ್ಯ ಭಾಗದಲ್ಲಿ ದೇವರು ಯೋಹಾನನಿಗೆ, ಅಪೊಸ್ತಲನಾದ ಯೋಹಾನನಿಗೆ, ನೀನೆದ್ದು ದೇವರ ಆಲಯವನ್ನು, ಯಜ್ಞವೇದಿಯನ್ನು ಅಳತೆ ಮಾಡಿ ಎಂಬುದಾಗಿ ಆಜ್ಞೆಯನ್ನು ಕೊಡುವುದನ್ನು ಕುರಿತು ಈ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸುತ್ತೇವೆ. ಅರ್ಥವೇನು? ಈ ಆಲಯವನ್ನ, ಯಜ್ಞವೇದಿಯನ್ನ ಅಳತೆ ಮಾಡು, ಆರಾಧನೆ ಮಾಡುವವರನ್ನ ಲೆಕ್ಕಿಸು ಎಂಬುದಾಗಿ ಕರ್ತನು ಆಜ್ಞೆಯನ್ನು ಕೊಡುವಾಗ ಅದರ ಅರ್ಥ ಆತನು ಒಡೆಯನಾಗಿದ್ದಾನೆ, ಆಲಯಕ್ಕೆ ಒಡೆಯನಾಗಿದ್ದಾನೆ, ಆತನು ಯಜಮಾನನಾಗಿದ್ದಾನೆ ಎಂಬುದಾಗಿ ಈ ಒಂದು ವಾಕ್ಯ ಭಾಗ ಮಾತನಾಡುವಂಥದ್ದಾಗಿದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ, ಯೆಶಾಯ ಬರೆದ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 17ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಐಸಿಯಾ 28:17. ನಾನು ನ್ಯಾಯವನ್ನು ನೂಲನ್ನಾಗಿಯೂ ಧರ್ಮವನ್ನು ಮಟ್ಟಗೋಲನ್ನಾಗಿಯೂ ಮಾಡುವೆನು. ಕಲ್ಮಳೆಯು ಅಸತ್ಯದ ಆಶ್ರಯವನ್ನು ಬಡಿದುಕೊಂಡು ಹೋಗುವುದು, ಜಲಪ್ರವಾಹವು ಮೋಸದ ಮರೆಯನ್ನು ಮುಳುಗಿಸುವುದು. ಆಮೋಸ ಮತ್ತೊಂದು ವಾಕ್ಯವನ್ನು ಕೂಡ ಓದೋಣ. ಆಮೋಸ್ ಚಾಪ್ಟರ್ 7 verse 7-9. ಕರ್ತನು ಮತ್ತೊಂದನ್ನು ನನಗೆ ತೋರಿಸಿದನು. ಇಗೋ, ಆತನು ನೂಲು ಮಟ್ಟದ ಗೋಡೆಯ ಮೇಲೆ ನಿಂತಿದ್ದನು. ಆತನ ಕೈಯಲ್ಲಿ ನೂಲುಗುಂಡಿತ್ತು. ಯೆಹೋವನು ನನ್ನನ್ನು, ಆಮೋಸನೇ, ನಿನ್ನ ಕಣ್ಣಿಗೆ ಕಾಣಿಸುವುದೇನು ಎಂದು ಕೇಳಲು ನಾನು, ಒಂದು ನೂಲುಗುಂಡು ಎಂದು ಉತ್ತರ ಕೊಟ್ಟೆನು. ಆಗ ಕರ್ತನು, ಇಗೋ, ಜನರಾದ ಇಸ್ರಾಯೇಲಿನ ಮಧ್ಯದಲ್ಲಿ ನೂಲುಗುಂಡನ್ನು ಹಿಡಿಯುವೆನು. ಇನ್ನು ಅವರನ್ನು ಕಂಡು ಕಾಣದ ಹಾಗಿರೆನು. ಇಸಾಕನ ವಂಶದವರ ಪೂಜಾ ಸ್ಥಳಗಳು ಹಾಳಾಗುವವು, ಇಸ್ರಾಯೇಲಿನ ಪವಿತ್ರಾಲಯಗಳು ಬೀಡು ಬೀಳುವವು. ನಾನು ಕತ್ತಿ ಹಿರಿದು ಯಾರೊಬ್ಬಾಮನ ಮನೆತನಕ್ಕೆ ವಿರುದ್ಧವಾಗಿ ಏಳುವೆನು ಅಂದನು. ನೀವು ಈ ಎರಡು ವಾಕ್ಯಗಳನ್ನ ಓದುವಾಗ ನಾವು ಕಂಡುಕೊಳ್ಳಬೇಕಾದಂತ ಅಥವಾ ಅರ್ಥ ಮಾಡಿಕೊಳ್ಳಬೇಕಾದಂತ ಒಂದು ಆತ್ಮೀಯ ಪಾಠವೇನೆಂದರೆ, ದೇವರು ನ್ಯಾಯಾಧೀಶನಾಗಿದ್ದಾನೆ, ದೇವರು ಸರ್ವಲೋಕದ ನ್ಯಾಯಾಧಿಪತಿ ಎಂಬುದಾಗಿ ಆದಿಕಾಂಡದಲ್ಲಿ ಅಬ್ರಾಮನು ಕರ್ತನ ಜೊತೆಗೆ ಪ್ರಾರ್ಥನೆ ಮಾಡುವಾಗ ಆ ಒಂದು ಕರ್ತನ ಶ್ರೇಷ್ಠತೆಯನ್ನು ಕುರಿತು ತಿಳಿಸುತ್ತಾನೆ. ನೀನು
ನೀನು ಸೊದೋಮನ್ನು ಮಾತ್ರ ನ್ಯಾಯ ತೀರಿಸುತ್ತಿಲ್ಲ, ನೀನು ಸರ್ವಲೋಕಕ್ಕೆ ನ್ಯಾಯಾಧಿಪತಿ, ನಿನ್ನಿಂದ ಯಾವುದೂ ಕೂಡ ತಪ್ಪು ಜರುಗಬಾರದೆಂಬುದಾಗಿ ಅಲ್ಲಿ ದೇವರ ಜೊತೆಗೆ ಆತನು ವಿಜ್ಞಾಪನೆಯನ್ನ ಮಾಡುವಾತನಾಗಿದ್ದಾನೆ. ನಾವು ಓದಿದಂತ ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ ಮತ್ತು ಆಮೋಸನ 7ನೇ ಅಧ್ಯಾಯದಲ್ಲಿ ಈ 2 ವಾಕ್ಯಗಳು ಏನನ್ನು ಕುರಿತು ಮಾತನಾಡುತ್ತದೆ ಅಂದರೆ, ದೇವರು ಯಾವ ರೀತಿಯಾಗಿ ನ್ಯಾಯ ತೀರ್ಪನ್ನ ಬರಮಾಡುತ್ತಾನೆ. ಆತನು ನ್ಯಾಯ ತೀರ್ಪನ್ನ ಬರಮಾಡುವುದು ಮಾತ್ರವಲ್ಲ, ಯಾವ ರೀತಿಯಾಗಿ ತನ್ನ ಸ್ವಾಸ್ಥ್ಯವನ್ನ ಕಾಪಾಡುವವನಾಗಿದ್ದಾನೆ ಎಂಬ ಸಂಗತಿಯನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ವಾಕ್ಯವನ್ನ ಅರ್ಥ ಮಾಡಿಕೊಳ್ಳೋಣ. ಮಲಾಕಿ ಓದುವುದನ್ನು ಕೇಳಿಸಿಕೊಳ್ಳೋಣ. 3ನೇ ಅಧ್ಯಾಯ 16ರಿಂದ 18 ವಾಕ್ಯಗಳು. ಮಲಾಕಿ 3ನೇ ಅಧ್ಯಾಯ 16ರಿಂದ 18 ವಾಕ್ಯಗಳು. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಆಗ ಶಿಷ್ಟರಿಗೂ ದುಷ್ಟರಿಗೂ ದೇವರನ್ನು ಸೇವಿಸುವವರಿಗೂ ಸೇವಿಸದವರಿಗೂ ಇರುವ ತಾರತಮ್ಯವನ್ನು ಮತ್ತೆ ಕಾಣುವಿರಿ ಎಂದಿದೆ. ಪ್ರಿಯರಿ, ಗಮನಿಸಿರಿ, ಮಲಾಕಿ 3ನೇ ಅಧ್ಯಾಯ ತನ್ನ ಸ್ವಾಸ್ಥ್ಯವನ್ನ ಯಾವ ರೀತಿಯಾಗಿ ದೇವರು ಕಾಪಾಡ್ತಾನೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ, ಆಮೋಸನ ಗ್ರಂಥ, ಅದರಲ್ಲಿ ಯಾವ ರೀತಿಯಾಗಿ ಅಳತೆಯನ್ನ ಅವನು ಮಾಡುತ್ತಾನೆ. ಈ ಒಂದು ವಾಕ್ಯದ ಹಿನ್ನೆಲೆ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯಕ್ಕೆ ನಾವು ಹೋಲಿಸುವಾಗ ನಮ್ಮ ದೇವರು ಆತನು ನೀತಿವಂತನಾಗಿದ್ದಾನೆ, ಆತನು ನ್ಯಾಯಾಧಿಪತಿಯಾಗಿದ್ದಾನೆ, ಮಾತ್ರವಲ್ಲ ತನ್ನ ಮಕ್ಕಳನ್ನ ಕಾಪಾಡುವಾತನಾಗಿದ್ದಾನೆ. ಪ್ರಿಯರೇ, ನಾನು ನಿಮ್ಮನ್ನ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ, ಈ ದಿನಗಳಲ್ಲಿ ನೈಜೀರಿಯಾದಲ್ಲಿ ನಡೆಯುತ್ತಿರತಕ್ಕಂಥ ಘಟನೆಗಳು ಮತ್ತು ಸುಡಾನಿನಲ್ಲಿ ನಡೆಯುತ್ತಿರುವಂತಹ ಘಟನೆಗಳು, ಬೋಕೋ ಹರಾಮ್ ಈ ಒಂದು ಸಂಸ್ಥೆ ದೇವರ ಮಕ್ಕಳನ್ನ ಯಾವ ರೀತಿಯಾಗಿ ಹತ್ಯೆಗೈಯುತ್ತಿದ್ದಾರೆ, ಯಾವ ರೀತಿಯಾಗಿ ಹಿಂಸಾಚಾರಗಳು ಜರುಗುತ್ತಿರತಕ್ಕಂಥ ಸಂಗತಿಗಳನ್ನ ನಾನು ನಿಮ್ಮನ್ನ ಕಳಕಳಿಯಿಂದ ಕೇಳುತ್ತೇನೆ. ದಯಮಾಡಿ ಯೂಟ್ಯೂಬಲ್ಲಾಗಲಿ ನಿಮ್ಮ ವಾಟ್ಸಪ್ಗಳಲ್ಲಾಗಲಿ ಗಮನಿಸಿರಿ. ಯಾಕೆಂದರೆ ಆ ಸಂಗತಿಗಳನ್ನು ನಾವು ನೋಡುವಾಗ ಕೇಳುವಾಗ ಮಾತ್ರವೇ ಈ ಒಂದು ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ಅರ್ಥವಾಗುವಂಥದ್ದಾಗಿದೆ. ಮತ್ತು ನೈಜೀರಿಯಾಗೋಸ್ಕರವಾಗಿ ನಾವು ಭಾರದಿಂದಲೂ ಆಸಕ್ತಿಯಿಂದಲೂ ಮನೋವ್ಯಥೆಯಿಂದಲೂ ಕಣ್ಣೀರಿನಿಂದಲೂ ಬಹು ವೇದನೆಯಿಂದಲೂ ಪ್ರಾರ್ಥಿಸಲು ಸಾಧ್ಯ. ಇಲ್ಲದೆ ಹೋದರೆ ಅನೇಕ ವಾರ್ತೆಗಳನ್ನು ನಾವು ಕೇಳುವ ರೀತಿಯಲ್ಲಿ ಈ ಒಂದು ನೈಜೀರಿಯಾದಲ್ಲೂ ಸುಡಾನಿನಲ್ಲೂ ಜರುಗತಕ್ಕಂಥ ಕಾರ್ಯಗಳು, ಘಟನೆಗಳು ನಾವು ಸಾಧಾರಣವಾಗಿ ನಮ್ಮ ಮನಸ್ಸಿನ ಮೇಲೆ ತೆಗೆದುಕೊಳ್ಳುವಂತವರಾಗಿದ್ದೇವೆ, ಅಥವಾ ಹಗುರವಾಗಿ ನಾವು ತೆಗೆದುಕೊಳ್ಳುವಂತವರಾಗಿದ್ದೇವೆ, ಅಥವಾ ನಮಗೆ ಏನು ಇದು ಸಂಬಂಧಿಸಿದಲ್ಲ ಎಂಬುದಾಗಿ ನಾವು ತೆಗೆದುಕೊಳ್ಳುವಂತವರಾಗಿದ್ದೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ, ನಾವು ವೀಕ್ಷಕರಲ್ಲ. ನಾವು ದೇವರ ಮಕ್ಕಳಾಗಿದ್ದೇವೆ, ನಾವು ಪ್ರೇಕ್ಷಕರಲ್ಲ. ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಕ್ರೈಸ್ತರ ಮೇಲೆ, ದೇವರ ಮಕ್ಕಳ ಮೇಲೆ, ದೇವರನ್ನ ನಂಬಿದಂತ ಮಕ್ಕಳ ಮೇಲೆ ಜರುಗುತ್ತಿರತಕ್ಕಂಥ ಹಿಂಸಾಚಾರಗಳು, ಹತ್ಯೆಗಳು, ಅದಕ್ಕೆ ಅಂತ್ಯವೇ ಇಲ್ಲವಾ? ಅದಕ್ಕೆ ಮುಕ್ತಿಯೇ ಇಲ್ಲವಾ? ಆ ರೀತಿಯಾಗಿ
ಒಂದು ಪ್ರಶ್ನೆಯನ್ನು ನೀವು ಹಾಕಿಕೊಳ್ಳುವುದಾದರೆ, ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯದಲ್ಲಿ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ದೇವರು ಉತ್ತರವನ್ನ ಕೊಡುವಾತನಾಗಿದ್ದಾನೆ. ಅನ್ಯರು ಅಂದುಕೊಳ್ಳಬಹುದು, ಇಲ್ಲ, ನಾವೇ ಜಯಿಸುತ್ತೇವೆ, ನಮ್ಮದೇ ಆದ ಸಾಮ್ರಾಜ್ಯವನ್ನ ಸ್ಥಾಪಿಸುತ್ತೇವೆ ಎಂಬುದಾಗಿ ಅಂದುಕೊಳ್ಳಬಹುದು. ಆದರೆ ಸರ್ವಭೌಮನಾದ ದೇವರು, ಸರ್ವಶಕ್ತನಾದ ದೇವರು ತನ್ನ ಚಿತ್ತಾನುಸಾರವಾಗಿ ತನ್ನ ಸಮಯದಲ್ಲಿ ತನ್ನ ರಾಜ್ಯವನ್ನ ಆತನು ಸ್ಥಾಪಿಸಲಿದ್ದಾನೆ. ಸಂಪೂರ್ಣವಾಗಿ ದೇವರ ಮಕ್ಕಳ ಮೇಲೆ ಆಗತಕ್ಕಂಥ ಹಿಂಸೆಗಳನ್ನ, ಹತ್ಯೆಗಳನ್ನ ಆತನು ಸಂಪೂರ್ಣವಾಗಿ ನಿಲ್ಲಿಸುತ್ತಾನೆ ಎಂಬ ಸಂಗತಿಯನ್ನ ಈ ಒಂದು ಧ್ಯಾನದಲ್ಲಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ವಾಕ್ಯವನ್ನ ನಂಬಿರಿ. ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ ದೇವಾಲಯದ ಯಜ್ಞವೇದಿ, ಆಲಯ, ಪ್ರಾಕಾರಣಗಳನ್ನ ಅಳತೆ ಮಾಡು ಎಂಬುದಾಗಿ ದೇವರು ಹೇಳುವಾಗ, ಇದರ ಒಂದು ಅಳತೆ ಮಾಡತಕ್ಕಂಥ ಹಿನ್ನೆಲೆ ಎಜೆಕಿಯೇಲನ ಕಾಲ ಮತ್ತು ಜಕರೀಯನ ಕಾಲ. ಅದ ಕಾಲಕ್ಕಿಂತ ಹಿಂದೆ ಈ ಒಂದು ದೇವಾಲಯದ ಅಳೆಯುವಂತ ಆ ಒಂದು ಕಾರ್ಯವನ್ನ ದೇವರು ತೆಗೆದುಕೊಂಡು ಹೋಗುವಾತನಾಗಿದ್ದಾನೆ. ಪ್ರಿಯ ಸೋದರ ಸೋದರಿಯರೇ, ಅಮೆರಿಕ ದೇಶದ ಟ್ರಂಪ್ಗೋಸ್ಕರವಾಗಿ, ಅಧ್ಯಕ್ಷನಿಗೋಸ್ಕರವಾಗಿ ದಯಮಾಡಿ ಪ್ರಾರ್ಥಿಸಿರಿ. ನೈಜೀರಿಯಾದಲ್ಲಿ ನಡೆದಂತಹ ಘಟನೆಗಳ ವಿಷಯವಾಗಿ, ಕ್ರೈಸ್ತರನ್ನ ಕಾಪಾಡುವ ಸಲುವಾಗಿ ಸೇನೆಯನ್ನು ಕೂಡ ಆತನು ಕಳುಹಿಸಲು ಸಿದ್ಧನಿದ್ದಾನೆಂಬ ಸಂದೇಶವನ್ನ ನೈಜೀರಿಯಾದ ಅಧ್ಯಕ್ಷನಿಗೆ ತಿಳಿಸಿದ್ದಾನೆ. ಟ್ರಂಪ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಕರ್ತನ ಮಕ್ಕಳ ಸುರಕ್ಷತೆಗೋಸ್ಕರವಾಗಿ, ಭದ್ರತೆಗೋಸ್ಕರವಾಗಿ, ಕ್ಷೇಮಕ್ಕೋಸ್ಕರವಾಗಿ ಈ ಒಂದು ಧ್ಯಾನದಲ್ಲಿ ಪ್ರಾರ್ಥಿಸಬೇಕಾಗಿ ನಾನು ನಿಮ್ಮನ್ನು ಬಹು ಕನಿಕರದಿಂದ ಕೇಳಿಕೊಳ್ಳುತ್ತೇನೆ. ಈ ರಾತ್ರಿ ನೀವು ಹಾಸಿಗೆಗೆ ಹೋಗುವುದಕ್ಕೆ ಮುಂಚಿತವಾಗಿ, ದೇವರೇ, ನೈಜೀರಿಯಾದಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಸಹಾಯ ಮಾಡು ಎಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆ ನಿಮ್ಮ ಹೃದಯದ ಆಳದಿಂದ ಹೊರಬರುವುದಾದರೆ, ಖಂಡಿತವಾಗಿ ನನ್ನ, ನಿಮ್ಮ, ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕರ್ತನು ಕೇಳಿ ಬಹು ದೊಡ್ಡ ಕಾರ್ಯವನ್ನ ಆ ಮಕ್ಕಳ ಮಧ್ಯದಲ್ಲಿ ಆತನು ಮಾಡುವಾತನಾಗಿದ್ದಾನೆ. ಅಂತ್ಯ ಕ್ರಿಯೆಯನ್ನ ಮಾಡಿದ್ದಾರೆ. ಹತ್ಯೆ ಆದಂಥವರ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ. ಹೃದಯ ಒಡೆದು ಹೋಗುವಂತ ವೇದನೆಯಿಂದ ದೈವ ಸಂದೇಶವನ್ನ ಬೋಧಕನು, ಸಭಾಪಾಲಕನು ಈ ಒಂದು ಕೂಟದಲ್ಲಿ, ಅಂತ್ಯಕ್ರಿಯೆ ಕೂಟದಲ್ಲಿ ಹಂಚಿಕೊಂಡಿದ್ದಾರೆ. ಸುಪ್ರಿಯ ಸೋದರ ಸೋದರರೇ, ಈ ಒಂದು ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ, ಕರ್ತನು ತನ್ನ ಸಭೆಯನ್ನ ಕಟ್ಟುತ್ತಿದ್ದಾನೆ. ಈ ವಾಕ್ಯ ಭಾಗದಲ್ಲಿ ತಿಳಿಸಲ್ಪಟ್ಟಂತ ಆಲಯ ಯಾವುದು? ಪ್ರಿಯರೇ, ಗಮನಿಸಿರಿ. 70ನೇ ಕ್ರಿಸ್ತ ಶಕ, ಕರ್ತನಾದ ಯೇಸು ಕ್ರಿಸ್ತನು ಆತನು ಪುನರುತ್ಥಾನಗೊಂಡ ನಂತರ ಯೆರೂಸಲೇಮಿನಲ್ಲಿ ಕೆಡವಲ್ಪಟ್ಟಂತ ದೇವಾಲಯ ಈ ದೇವಾಲಯವಲ್ಲ. ಈ ದೇವಾಲಯವನ್ನ ರೋಮರು ಕೆಡವಿ ಹಾಕಿದರು. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ 2ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 24 verse 2. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲಾ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ದೇವರ ಆಲಯವನ್ನು ಕುರಿತು ದೇವರ ವಾಕ್ಯದಲ್ಲಿ ಎಸೆಕೆಲನ ಗ್ರಂಥ ಮತ್ತು ಜಕರನ ಗ್ರಂಥದಲ್ಲಿ ದೇವರ ಅಧಿಕವಾಗಿ ಮಾತನಾಡುತ್ತಿದ್ದಾನೆ. ಒಂದು ವಾಕ್ಯ ಭಾಗವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಯಾಕೆಂದರೆ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 1-2 ವಾಕ್ಯಗಳಿಗೆ ಒತ್ತು ಕೊಡುತ್ತಾ ಇದ್ದೇನೆ. ಅದರ ಮೂಲಕ ಈ ವಾಕ್ಯಗಳನ್ನ
ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದವನ್ನ ತೆರೆಯಿರಿ, ನಿಮ್ಮ ಸತ್ಯವೇದವನ್ನ ಗಮನಿಸಿರಿ. ಜಕರಯನ ಗ್ರಂಥ 2ನೇ ಅಧ್ಯಾಯ 1ರಿಂದ 11 ವಾಕ್ಯಗಳು. ಓದುವುದನ್ನು ಕೇಳಿಸಿಕೊಳ್ಳೋಣ. ಜಕರಯ ಚಾಪ್ಟರ್ 2 verse 1 to 11. Let us hear the reading. ನಾನು ಕಣ್ಣೆತ್ತಿ ನೋಡಲಾಗಿ, ಇಗೋ, ಕೈಯಲ್ಲಿ ಅಳತೆ ನೂಲನ್ನು ಹಿಡಿದುಕೊಂಡಿದ್ದವನು ಕಾಣಿಸಿದನು. ನಾನು ಅವನನ್ನು ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು, ಅವನು ನನಗೆ, ಯೆರೂಸಲೇಮಿನ ಅಗಲ ಉದ್ದ ಇಷ್ಟಿಷ್ಟಿರಬೇಕೆಂದು ಅಳೆದು ನೋಡುವುದಕ್ಕೆ ಹೋಗುತ್ತೇನೆ ಎಂಬುದಾಗಿ ಹೇಳಿದನು. ಇಗೋ, ವಿವರಿಸುವ ದೇವದೂತನು ಮುಂದರಿದು ತನ್ನನ್ನು ಎದುರುಗೊಳ್ಳುವುದಕ್ಕೆ ಬಂದ ಮತ್ತೊಬ್ಬ ದೇವದೂತನಿಗೆ ಹೀಗೆ ಹೇಳಿದನು, ನೀನು ಓಡು, ಆ ಯುವಕನಿಗೆ ಈ ಮಾತನ್ನು ತಿಳಿಸು. ಯೆರೂಸಲೇಮಿನಲ್ಲಿರುವ ಜನ ಮತ್ತು ಪಶುಗಳ ಸಂಖ್ಯೆಯು ಅಪಾರವಾಗಿರುವುದರಿಂದ ಅದು ಪೌಳಿಗೋಡೆ ಇಲ್ಲದ ಹಳ್ಳಿಪಳ್ಳಿಗಳಂತೆ ಹರಡಿಕೊಂಡು ನೆಲೆಯಾಗಿರುವುದು. ನಾನೇ ಅದರ ಸುತ್ತುಮುತ್ತಲು ಅಗ್ನಿ ಪ್ರಾಕಾರವೂ ಅದರೊಳಗೆ ವೈಭವವೂ ಆಗಿರುವೆನು ಎಂಬುದು ಯೆಹೋವನ ನುಡಿ. ಎಲೆ ಉತ್ತರ ದೇಶದಿಂದ ಓಡಿ ಬನ್ನಿರಿ, ಇದು ಯೆಹೋವನ ನುಡಿ. ಚತುರ್ದಿಕ್ಕಿನ ಗಾಳಿಗಳಂತೆ ನಿಮ್ಮನ್ನು ಚದುರಿಸಿದ್ದೇನಲ್ಲ, ಇದು ಯೆಹೋವನ ನುಡಿ. ಎಲೈ ಬಾಬೆಲ್ ಪುರಿಯಲ್ಲಿ ವಾಸಿಸುವ ಚಿಯೋನಿನವರೇ, ತಪ್ಪಿಸಿಕೊಂಡು ಬನ್ನಿರಿ. ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡನ್ನು ತಾಕುವವನಾಗಿದ್ದಾನೆ. ಆದ ಕಾರಣ ತನ್ನ ಪ್ರಸಿದ್ಧಿಗಾಗಿ ನನ್ನನ್ನು ಕಳುಹಿಸಿದ ಸೇನಾಧೀಶ್ವರ ಯೆಹೋವನು ನಿಮ್ಮನ್ನು ಸೂರೆ ಮಾಡಿದ ಜನಾಂಗಗಳ ವಿಷಯವಾಗಿ, ಆಹಾ, ನಾನು ಇವರ ಮೇಲೆ ಕೈ ಬೀಸುವೆನು, ಇವರು ತಮಗೆ ಅಡಿಯಾಳಾದವರಿಗೆ ಸೂರೆಯಾಗುವರು ಎಂದು ಹೇಳುತ್ತಾನೆ. ಆಗ ಸೇನಾಧೀಶ್ವರ ಯೆಹೋವನು ನನ್ನನ್ನು ಕಳುಹಿಸಿದ್ದಾನೆಂಬುದು ನಿಮಗೆ ಗೊತ್ತಾಗುವುದು. ಯೆಹೋವನು ಇಂತೆನ್ನುತ್ತಾನೆ, ಚಿಯೋನ್ ನಗರಿಯೇ, ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ. ಇಗೋ, ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆ ಕಾಲದಲ್ಲಿ ಬಹು ಜನಾಂಗಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು. ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆಗ ಸೇನಾಧೀಶ್ವರ ಯೆಹೋವನೇ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆಂಬುದು ನಿನಗೆ ಗೊತ್ತಾಗುವುದು. ಥ್ಯಾಂಕ್ ಯು ಸಿಸ್ಟರ್. ದೇವಾಲಯವನ್ನ ಕುರಿತು ದೇವರ ವಾಕ್ಯ ನೇರವಾದ ಸಂದೇಶವನ್ನ ಜಕರಾಯ 2:1ರಿಂದ 11 ವಾಕ್ಯಗಳಲ್ಲಿ ನಾವು ಕೇಳಿದ್ದೇವೆ. ಅದನ್ನು ನೀವು ನಾನು ನಂಬುವಂತೆ ದೇವರಾತ್ಮನು ಸಹಾಯ ಮಾಡಲಿ. ಪ್ರಕಟಣೆಯ ಗ್ರಂಥ ಈ ಒಂದು ದರ್ಶನ, ಈ ಒಂದು ಪ್ರಕಟಣೆ ಕೊಡಲ್ಪಟ್ಟಾಗ ಕ್ರಿಸ್ತ ಶಕ 90ರಲ್ಲಿ ಅಪೊಸ್ತಲರಾದಂಥ ಯೋಹಾನರು ಇದನ್ನು ಪಡೆದುಕೊಂಡರು. ಆ ಸಮಯದಲ್ಲಿ ದೇವಾಲಯವಿರಲಿಲ್ಲ. ಪ್ರಿಯರೇ, ನೀವು ನಾನು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯದಲ್ಲಿ ದೇವರು ತಿಳಿಸುವಂತ ಅಳತೆ ಮತ್ತು ಆ ದೇವಾಲಯ, ಈ ದೇವಾಲಯ ಎಲ್ಲಿದೆ? ಈ ದೇವಾಲಯ ಮುಂದಿನ ದಿನಗಳಲ್ಲಿ ಯಹೂದ್ಯರು ಕಟ್ಟುವಂತ ದೇವಾಲಯವಾಗಿದೆ. ಗಮನಿಸಿ, ಯಹೂದ್ಯರು ಈ ದಿನಗಳಲ್ಲಿ ದೇವಾಲಯವನ್ನ ಕಟ್ಟಲು ಬೇಕಾದಂತ ಎಲ್ಲ ಸಾಮಗ್ರಿಗಳನ್ನ ಸಿದ್ಧ ಮಾಡುತ್ತಿದ್ದಾರೆ ಎಂಬ ಸಂಗತಿಯನ್ನ ನಿಮ್ಮ ನೆನಪಿಗೆ ತರಲು ಬಯಸುತ್ತೇನೆ. ದೇವಾಲಯದ ವಿಷಯದಲ್ಲಿ ಬಹು ಸರಳವಾದ ಮತ್ತು ನಾವು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಪ್ರಕಟಣೆಯ ಗ್ರಂಥ ವಿವರಿಸುವಂತದ್ದಾಗಿದೆ. ಆದರೂ ಕೂಡ ಸಂತ ಪೌಲರು ದೇವಾಲಯವನ್ನ ಕುರಿತು ದೇವರ ಮಕ್ಕಳಾದಂಥ ನಮಗೆ, ರಕ್ಷಿಸಲ್ಪಟ್ಟಂತ ದೇವರ ಮಕ್ಕಳಾದಂಥ ನಮಗೆ ಆಲಯಕ್ಕೆ ಹೋಲಿಸುತ್ತಾ ನಾವು ದೇವರ ಆಲಯವಾಗಿದ್ದೇವೆ ಎಂಬುದಾಗಿ ಅನೇಕ ವಾಕ್ಯ ಭಾಗಗಳ ಕಡೆಯಲ್ಲಿ ಅವರು ತಿಳಿಸುವಂತವರಾಗಿದ್ದಾರೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ನಮ್ಮ ಸತ್ಯವೇದವನ್ನ 1 ಕೊರಿಂಥ 3ನೇ ಅಧ್ಯಾಯ 16ರಿಂದ 17 ವಾಕ್ಯಗಳು. ಓದುವುದನ್ನು ಕೇಳಿಸಿಕೊಳ್ಳೋಣ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. 2 ಕೊರಿಂಥ 6ನೇ ಅಧ್ಯಾಯ 16ರಿಂದ
18 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರೂ ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 21ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Ephesians chapter 2 verse 21. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಪ್ರಿಯರೇ, 3 ವಾಕ್ಯಗಳು 1 ಕೊರಿಂಥ 3ನೇ ಅಧ್ಯಾಯ, 2 ಕೊರಿಂಥ 6ನೇ ಅಧ್ಯಾಯ, ಎಫೆಸ ಪತ್ರಿಕೆ 2ನೇ ಅಧ್ಯಾಯ. ಈ 3 ವಾಕ್ಯಗಳ ಒಂದು ಸಾರಾಂಶವನ್ನು ನಾವು ನೋಡುವಾಗ, ನೀವು ನಾನು ದೇವರು ವಾಸ ಮಾಡುವ ಆಲಯವಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡು ನಮ್ಮ ಹೃದಯವನ್ನು ಶುದ್ಧ ಮಾಡಿ ನಾವು ದೇವರು ವಾಸ ಮಾಡುವಂತ ಆಲಯವನ್ನಾಗಿ ಮಾಡಿದ್ದಾನೆ. ಪವಿತ್ರಾತ್ಮನು ವಾಸ ಮಾಡುವ ಗರ್ಭಗುಡಿಯಾಗಿದ್ದೇವೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ಈ ಮಲಿನವಾದ ಲೋಕದ ಮಲಿನತೆಗಳು ನಮಗೆ ಆಗಾಗ ಅಂಟಿಕೊಳ್ಳುವಂತದ್ದಾಗಿದೆ. ಆದ ಕಾರಣ ಬಹು ಎಚ್ಚರಿಕೆಯ ಜೀವಿತ, ಪರಿಶುದ್ಧವಾದ ಜೀವಿತ, ಮಲಿನತೆ ಇಲ್ಲದ ಜೀವಿತ, ಕಳಂಕವಿಲ್ಲದ ಜೀವಿತ, ನಿರ್ಮಲವಾದ ಜೀವಿತವನ್ನ ನಾವು ಜೀವಿಸುವುದು ಬಹು ಪ್ರಾಮುಖ್ಯ. ವಾಕ್ಯವನ್ನ ಉಪದೇಶ ಮಾಡುವ ನನಗೂ ವಾಕ್ಯವನ್ನ ಕೇಳುವಂತ ನಿಮಗೂ ಅನ್ವಯಿಸತಕ್ಕಂಥದ್ದಾಗಿದೆ. ಆದ ಕಾರಣ ಈ ಲೋಕದ ಮಧ್ಯದಲ್ಲಿ ನಾವು ಜೀವಿಸುವಾಗ ಲೋಕದ ಆಕರ್ಷಣೆಗಳಿಗೆ ನಾವು ಒಳಪಡಕೂಡದು. ಲೋಕದ ಮಲಿನತೆಗಳು ನಮ್ಮನ್ನ ಅಂಟಿಕೊಳ್ಳಲು ಬಿಡಬಾರದು. ನಾವು ಪವಿತ್ರವಾದ ಜೀವಿತವನ್ನ ಜೀವಿಸುತ್ತಾ ಕರ್ತನು ತನ್ನ ಆಲಯದಲ್ಲಿ ನಮ್ಮನ್ನ ಮಂದಿರವಾಗಿ ಕಟ್ಟುತ್ತಿದ್ದಾನೆ. ತನ್ನ ಮಂದಿರದಲ್ಲಿ ನಮ್ಮನ್ನ ಕಲ್ಲುಗಳಾಗಿ ಆತನು ಬಳಸುತ್ತಿದ್ದಾನೆ. 1 ಪೇತ್ರನಲ್ಲೂ ಕೂಡ ನಾವು ಓದುತ್ತೇವೆ, ಜೀವವುಳ್ಳ ಕಲ್ಲುಗಳಾಗಿ ನಾವು ಕಟ್ಟಲ್ಪಡುತ್ತಿದ್ದೇವೆ. ನಮ್ಮ ಜೀವಿತ ಹೇಗಿದೆ? ನಾವುಗಳು ಕರ್ತನ ಆಲಯವಾಗಿದ್ದೇವಾ? ಕರ್ತನು ನಮ್ಮೊಳಗೆ ವಾಸ ಮಾಡುತ್ತಿದ್ದಾನ? ಕರ್ತನು ನಮ್ಮ ಜೀವಿತದ ಮಾತುಗಳು, ನಮ್ಮ ಜೀವಿತದ ನಡತೆಗಳು, ನಾವು ಧರಿಸಿಕೊಳ್ಳತಕ್ಕಂಥ ವಸ್ತ್ರಗಳು, ನಾವು ಮಾಡಿಕೊಳ್ಳುವಂತ ಅಲಂಕಾರಗಳು ಕರ್ತನಿಗೆ ಪ್ರಿಯವಾಗಿವ್ಯಾ? ನಾನು ಪ್ರತ್ಯೇಕಿಸಲ್ಪಟ್ಟ ಜೀವಿತವನ್ನ ಜೀವಿಸುತ್ತಿದ್ದೇನಾ? ಪರೀಕ್ಷಿಸಿಕೊಳ್ಳೋಣ. ಬಹು ಪ್ರಾಮುಖ್ಯ. ಈ ದಿನ ಉದಯ ಕಾಲ ನನ್ನ ಸತಿಮಣಿಯನ್ನ ಆಕೆ ಕಾರ್ಖಾನೆಗೆ ಹೋಗುವಂತ ಕಾರಿನ ಬಳಿ ನಾನು ಆಕೆಯನ್ನು ಬಿಡುವಾಗಲೂ ಕೂಡ ತಿಳಿಸಿದೆ. ಏನೆಂಬುದಾಗಿ ತಿಳಿಸಿದೆ? ನಿನ್ನ ಮಾತುಗಳ ಮೂಲಕ ಚಾಲಕನು ರಕ್ಷಣೆ ಹೊಂದಬೇಕು. ಚಾಲಕನ ಮನಸ್ಸನ್ನು ನೋಯಿಸಬೇಡ. ಬಹು ಜಾಗರೂಕತೆಯ ಜೀವಿತ. ಆಕೆ ಮಾತ್ರವಲ್ಲ, ನಾನು ಮಾತ್ರವಲ್ಲ, ವಾಕ್ಯವನ್ನ ಕೇಳುವಂತ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಕರ್ತನ ಆಲಯವಾಗಿ ನಾವು ಜೀವಿಸಬೇಕು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಆತನು ನಮ್ಮ ಮಧ್ಯದಲ್ಲಿ ವಾಸಿಸುತ್ತಾನೆ.
ಆತನೊಂದಿಗೆ ನಾವು ಜೀವಿಸುತ್ತೇವೆ. ಆತನು ನಮಗೆ ತಂದೆಯಾಗಿದ್ದಾನೆ, ಆತನು ನಮಗೆ ದೇವರಾಗಿದ್ದಾನೆ, ನಾವು ಆತನ ಪ್ರಜೆಗಳಾಗಿದ್ದೇವೆ. ಆದ ಕಾರಣ ನಾವು ಇಜ್ಜೋಡಾಗಬಾರದು, ಕತ್ತಲೆಯ ಜೊತೆಗೆ ಇಜ್ಜೋಡಾಗಬಾರದು. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ಈ ಒಂದು ಧ್ಯಾನದಲ್ಲಿ ನಮ್ಮೆಲ್ಲರ ಗಮನಕ್ಕೆ ದೇವರು ತರುತ್ತಿದ್ದಾನೆ. ಪ್ರಿಯ ಸೋದರ ಸೋದರಿಯರೇ, ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ಅಜಾಗರೂಕತೆಯ ಕ್ರೈಸ್ತ ಜೀವಿತ ಜೀವಿಸಬಾರದು. ಆತ್ಮೀಯ ಸೋಮಾರಿತನದ ಜೀವಿತವನ್ನ ಜೀವಿಸಬಾರದು. ಅದಕ್ಕೆ ಬದಲಾಗಿ ಬಹಳ ಸಂವೇದನೆಯಿಂದ ಕೂಡಿದಂತ ಕ್ರೈಸ್ತ ಜೀವಿತವನ್ನ ಜೀವಿಸಬೇಕು. ಪರೀಕ್ಷಿಸಿಕೊಳ್ಳೋಣ. ವಾಕ್ಯದ ಬೆಳಕಿನಲ್ಲಿ ಅಪೊಸ್ತಲರಾದಂಥ ಯೋಹಾನರು ಈ ದೇವಾಲಯವನ್ನ ಕುರಿತು ಮಾತನಾಡುವಾಗ, ಈ ದೇವಾಲಯ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಶರೀರಧಾರಿಯಾಗಿ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಇಳಿಯುವುದಕ್ಕೆ ಮುಂಚಿತವಾಗಿ ಕಟ್ಟಲ್ಪಡುವಂತ ದೇವಾಲಯವಾಗಿದೆ. ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ಅವನು ಯಹೂದ್ಯರ ಜೊತೆಗೆ ಒಪ್ಪಂದವನ್ನ ಮಾಡಿಕೊಳ್ಳುತ್ತಾನೆ, ಒಡಂಬಡಿಕೆ ಮಾಡಿಕೊಳ್ಳುತ್ತಾನೆ ಪ್ರಾರಂಭದಲ್ಲಿ. ತದನಂತರ ಈ ಆಲಯದಲ್ಲಿ ನನ್ನನ್ನು ಆರಾಧಿಸಿರಿ ಎಂಬುದಾಗಿ ಆತನು ತನ್ನ ನಿಜ ರೂಪವನ್ನ ವ್ಯಕ್ತಪಡಿಸುವ ಆತನಾಗಿದ್ದಾನೆ. ವಾಕ್ಯವನ್ನ ಆಲಿಸುತ್ತಿರುವಂತಹ ಪ್ರಿಯ ಸೋದರ ಸೋದರಿಯರೇ, ಈ ವಾಕ್ಯಗಳು ನಿಜ, ಈ ಪ್ರವಾದನ ವಾಕ್ಯಗಳು ನಿಜ. ಈ ಪ್ರವಾದನೆ ವಾಕ್ಯಗಳು ಮುಂದಿನ ದಿನಗಳಲ್ಲಿ ನೆರವೇರುವಂತದ್ದಾಗಿದೆ. ಆದ ಕಾರಣ ನೀವು ನಾನು ಈ ವಾಕ್ಯಗಳನ್ನ ತಿಳಿದುಕೊಳ್ಳೋಣ, ಅದರ ಅರ್ಥವನ್ನ ತಿಳಿದುಕೊಳ್ಳೋಣ, ಅದರ ಮರ್ಮವನ್ನ ತಿಳಿದುಕೊಳ್ಳೋಣ ಮತ್ತು ಇತರರಿಗೆ ತಿಳಿಯಪಡಿಸೋಣ. ನಾವು ಸಿದ್ಧತೆಯುಳ್ಳ ಜೀವಿತವನ್ನ ಜೀವಿಸೋಣ. ಕರ್ತನು ಯಾವ ಗಳಿಗೆಯಲ್ಲಾದ್ರೂ ಬರಬಹುದು. ನಾನು ಪದೇ ಪದೇ ಈ ಒಂದು ಧ್ಯಾನದಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ದಾನಿಯೇಲನ ಪ್ರಕಟಣೆಯ ಪ್ರಕಾರ, ಪ್ರವಾದನೆಯ ವಾಕ್ಯಗಳ ಪ್ರಕಾರ 69 ವಾರಗಳು ಮುಗಿದು ಹೋಗಿವೆ. 1 ವಾರಗಳ ಕಾರ್ಯಕ್ರಮ ಮಾತ್ರ ಬಾಕಿ ಉಳಿದಿವೆ. ಆದ ಕಾರಣ ನೀವು ನಾನು ಸಿದ್ಧವಾದ ಜೀವಿತ, ಕರ್ತನು ಪ್ರತ್ಯಕ್ಷನಾಗುವಾಗ ಆತನನ್ನ ಧೈರ್ಯವಾಗಿ ಭೇಟಿಯಾಗುವಂತ ಜೀವಿತವನ್ನ ನಾವು ಜೀವಿಸುವಂತೆ ಕರ್ತನು ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ನಮ್ಮ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯದ ಕಡೆಗೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 11 verse 2. ಆಲಯಕ್ಕೆ ಹೊರಗಿರುವ ಅಂಗಳವನ್ನು ಅಳೆಯದೆ ಬಿಟ್ಟು ಬಿಡು, ಅದು ಅನ್ಯಜನರಿಗಾಗಿ ಬಿಟ್ಟದೆ. ಅವರು ಪರಿಶುದ್ಧ ಪಟ್ಟಣವನ್ನು 42 ತಿಂಗಳು ತುಳಿದಾಡುವರು ಎಂಬುದು. ಈ ವಾಕ್ಯವನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ? ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯದಲ್ಲಿ ದೇವಾಲಯ, ಅದರ ಅಳತೆ, ಆಲಯವನ್ನ ಕುರಿತಾದಂಥ ಸಂಗತಿಗಳನ್ನ ಧ್ಯಾನಿಸಿದೆವು. ಆಳವಾಗಿ ಧ್ಯಾನಿಸಲು ಹೋಗಲಿಲ್ಲ. ಯಾಕೆಂದ್ರೆ ದೇವಾಲಯವನ್ನ ಕುರಿತು ಹೆಚ್ಚಾಗಿ ಎಸೆಕೆಲನ ಪ್ರವಾದನೆಯ ಗ್ರಂಥದಲ್ಲೂ ಕೂಡ ನಾವು ಧ್ಯಾನಿಸುತ್ತಿದ್ದೇವೆ. ಆದರೆ ಆ ಒಂದು ಆಳಕ್ಕೆ ನಾವು ಹೋಗಲಿಲ್ಲ. ಸರಳ ರೀತಿಯಲ್ಲಿ ಈ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಈಗ ಆಲಯದ ನಂತರ 2ನೇ ವಾಕ್ಯವನ್ನ ನಾವು ಗಮನಿಸುವಾಗ, ಪ್ರಕಟಣೆ ಗ್ರಂಥ 11 2ನೇ ವಾಕ್ಯದಲ್ಲಿ 42 ವಾರಗಳು 42 ತಿಂಗಳು ಕ್ಷಮಿಸಿ ಇದನ್ನ ತುಳಿದಾಡುವರೆಂಬುದಾಗಿ ದೇವರು ತಿಳಿಸುತ್ತಿದ್ದಾನೆ. ಅದರ ಅರ್ಥವೇನು? ಈ ಆಲಯ ಎಲ್ಲಿ ಕಂಡುಬರುತ್ತದೆ? ಈ ಆಲಯ ಯೆರೂಸಲೇಮಿನಲ್ಲಿ ಕಂಡುಬರುತ್ತದೆ. 42 ವಾರಗಳು ಈ ಆಲಯದ ಈ ಆಂಗಣದಲ್ಲಿ ಯಾರು ತುಳಿದಾಡುತ್ತಾರೆ? ಯಹೂದ್ಯರನ್ನು ತುಳಿದಾಡುತ್ತಾರೆ. ಸಂಕಟ ಕಾಲ, ಮಹಾಸಂಕಟ ಕಾಲದಲ್ಲಿ ಜರುಗುವಂತ ಹಿಂಸಾಚಾರವನ್ನ ಕುರಿತು
ಈ ವಾಕ್ಯ ಭಾಗ ಮಾತನಾಡುತ್ತದೆ. ಆದ ಕಾರಣ ನಾನು ಪ್ರಾರಂಭದಲ್ಲಿ ನಿಮಗೆ ತಿಳಿಸಿದೆ, ದೇವರು ಹಿಂಸೆಯನ್ನ ತನ್ನ ಹತೋಟಿಯಲ್ಲಿ ಇಡುವಂತವನಾಗಿದ್ದಾನೆ. ದೇವರ ಮಕ್ಕಳಿಗೆ ಆಗುವಂತ ಎಲ್ಲಾ ಹಿಂಸಾಚಾರಗಳು, ಎಲ್ಲಾ ಸೆರೆಮನೆಯ ಒಂದು ಶಿಕ್ಷೆಗಳು ಆಗಬಹುದು, ನಾನಾ ರೀತಿಯಾದಂತ ದುಃಖಗಳು, ಕಷ್ಟಗಳಾಗಿರಬಹುದು, ಅವೆಲ್ಲವನ್ನು ಕೂಡ ಕರ್ತನು ತನ್ನ ಹತೋಟಿಯಲ್ಲಿಟ್ಟಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಈ ಒಂದು ಹೇಳಿಕೆ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಕೂಡ ಆದರಣೆಯನ್ನ ತರುವಂತದಾಗಿದೆ. 42 ವಾರ ಎಂಬುದಾಗಿ ದೇವರ ವಾಕ್ಯ ತಿಳಿಸಲು ಕಾರಣ, ಅದರ ಮಿತಿಯನ್ನ ಕುರಿತು ದೇವರು ಮಾತನಾಡುತ್ತಾನೆ. ನನ್ನ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ, ಆ ಒಂದು ದಿನಗಳಲ್ಲಿ, ಆ ಒಂದು ಸಮಯದಲ್ಲಿ ಯಹೂದ್ಯರಿಂದ ಅನೇಕರು ರಕ್ಷಣೆ ಹೊಂದಿ ಕರ್ತನಲ್ಲಿ ಸೇರಿಸಲ್ಪಡುತ್ತಾರೆ ಮತ್ತು 1000 ವರ್ಷದ ಆಳ್ವಿಕೆಯಲ್ಲಿ ಸೇರಿಸಲ್ಪಡುವಂತವರಾಗಿದ್ದಾರೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ನಮ್ಮ ಸತ್ಯವೇದನ್ನು ರೋಮ ಪತ್ರಿಕೆ ಕಡೆಗೆ ತಿರುಗಿಸಿಕೊಳ್ಳೋಣ. 11ನೇ ಅಧ್ಯಾಯ 25ರಿಂದ 29 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 11 verse 25 till 29. Let us hear the reading. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎನಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲಿನಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ, ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ, ಬಿಡಿಸುವವನು ಚೀಯೋನಿನೊಳಗಿಂದ ಹೊರಟು ಬಂದು ಯಾಕೋಬನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು. ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು ಎಂದು ಬರೆದದೆ. ಅವರು ಸುವಾರ್ತೆಯನ್ನು ಬೇಡವೆಂದಿದ್ದರಿಂದ ದೇವರು ನಿಮಗೆ ಹಿತವನ್ನು ಉಂಟುಮಾಡಿ ಅವರನ್ನು ಶತ್ರುಗಳೆಂದೆನಿಸಿದ್ದಾನೆ. ಆದರೂ ಅವರು ತಾನು ಆರಿಸಿಕೊಂಡ ಅಬ್ರಹಾಮ, ಇಸಾಕ, ಯಾಕೋಬರೆಂಬ ಪಿತೃಗಳ ವಂಶಸ್ಥರಾಗಿರುವುದರಿಂದ ಅವರನ್ನು ಪ್ರಿಯರೆಂದು ಎನಿಸಿದ್ದಾನೆ. ದೇವರು ವರಗಳನ್ನು ಅನುಗ್ರಹಿಸುವುದಕ್ಕೂ ಜನರನ್ನು ಕರೆದದ್ದಕ್ಕೂ ಪಶ್ಚಾತ್ತಾಪ ಪಡುವವನಲ್ಲ ಎಂದ. ಪ್ರಿಯರೇ, ನೀವು ನಾನು ಈ ವಾಕ್ಯಗಳನ್ನು ನಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳೋಣ. ಈ ದಿನಗಳಲ್ಲಿ ನೀವು ಯೆರೂಸಲೇಮಿಗೆ ಹೋಗಿ ಯೇಸು ಸ್ವಾಮಿಯನ್ನ ನೀವು ನಂಬಿದ್ದೀರಾ? ಯೇಸು ಕ್ರಿಸ್ತನು ನಿಮಗೆ ಯಾರು ಎಂಬುದಾಗಿ ಕೇಳುವುದಾದರೆ, ನಮಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುತ್ತಾರೆ. ಕ್ರೈಸ್ತರು ಯೇಸುವನ್ನ ನಂಬುತ್ತಾರೆ ಎಂಬುದಾಗಿ ಅವರು ಹೇಳಬಹುದು. ನಿಮ್ಮೊಂದಿಗೆ ಮಾತನಾಡಲು ಕೂಡ ಅವರು ಬಯಸುವುದಿಲ್ಲ. ಆದರೆ ಓದಿದಂತ ವಾಕ್ಯ ಭಾಗದಲ್ಲಿ, ಮುಂದಿನ ದಿನಗಳಲ್ಲಿ ಯಹೂದ್ಯರೊಳಗಿಂದ ಅನೇಕರು ರಕ್ಷಣೆಯನ್ನ ಹೊಂದುವಂತವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ಬಹು ಪ್ರಾಮುಖ್ಯವಾದ ಒಂದು ಸಂಗತಿಯನ್ನ ಮಾಡಬೇಕು. ಯಹೂದ್ಯರ ರಕ್ಷಣೆಗೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು. ಆದ ಕಾರಣ ಯಹೂದ್ಯರಿಗೆ ನಡೆದಂತ ಘಟನೆಗಳಿಂದ ನಾವು ಎಡೆಬಿಡದೆ ಪ್ರಾರ್ಥಿಸುತ್ತಾ ಬಂದೆವು, ಇನ್ನೂ ಕೂಡ ಪ್ರಾರ್ಥಿಸುತ್ತಿದ್ದೇವೆ. ಅಕ್ಟೋಬರ್ 7 ದಿನಾಂಕ ಹಮಾಸ್ ಯಾವ ರೀತಿಯಾಗಿ ಇಸ್ರೇಲರನ್ನ, ದೇವರ ಮಕ್ಕಳನ್ನ, ದೇವರ ಸ್ವಾಸ್ಥ್ಯವನ್ನ ಮುಟ್ಟಿದರೋ ಎಂಬ ಸಂಗತಿಯನ್ನು ನಾವು ಬಲ್ಲವರಾಗಿದ್ದೇವೆ. ಆ ಗಳಿಗೆಯಿಂದ ಇನ್ನೂ ಹೆಚ್ಚಾಗಿ ನಾವು ಪ್ರಾರ್ಥನೆಯನ್ನ ಮಾಡುತ್ತಿದ್ದೇವೆ. ಯೆರೂಸಲೇಮಿನ ಹಿತಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಬಂದಿದ್ದೇವೆ. ಇಸ್ರೇಲರ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾ ಬಂದಿದ್ದೇವೆ. ಅವರ ಜೀವಿತದಲ್ಲಿ ದೇವರ ಪ್ರವಾದನೆಗಳು, ದೇವರ ವಾಕ್ಯಗಳು, ದೇವರ ವಾಗ್ದಾನಗಳು ನೆರವೇರುವಂತೆ ಪ್ರಾರ್ಥಿಸುತ್ತಾ ಬರುತ್ತಿದ್ದೇವೆ. ಈ ಒಂದು ಧ್ಯಾನದಲ್ಲೂ ಕೂಡ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ಅನುದಿನ ಯೆರೂಸಲೇಮಿನ
ಸಮಾಧಾನಕ್ಕೋಸ್ಕರವಾಗಿ, ಅದರ ಹಿತಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಲೇಬೇಡಿರಿ. ಯಾಕೆಂದರೆ ಅವರು ಕರ್ತನನ್ನು ತಿರಸ್ಕರಿಸಿದ ಕಾರಣ ನಾವುಗಳು ರಕ್ಷಣೆ ಹೊಂದಿದ್ದೇವೆ. ಮುಂದಿನ ದಿನಗಳಲ್ಲಿ 1000 ವರ್ಷದ ಆಳ್ವಿಕೆಯಲ್ಲಿ ಅವರೊಂದಿಗೆ ಸೇರಿ ನಾವು ಕರ್ತನನ್ನ ಆರಾಧಿಸುವಂತವರಾಗಿದ್ದೇವೆ. ನಾವು ಅನ್ಯರಾಗಿದ್ದೆವು, ಆದರೆ ಆತನ ಶಿಲುಬೆಯ ಬಲಿದಾನದ ಮೂಲಕ ರಕ್ಷಣೆ ಹೊಂದಿ ಮುಂದಿನ ದಿನಗಳಲ್ಲಿ ಯಹೂದ್ಯರ ಜೊತೆಗೆ ಸೇರಿ ನಾವು ಕರ್ತನನ್ನ ಆರಾಧಿಸುವಂತವರಾಗಿದ್ದೇವೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ, ಕರ್ತನು ತಿಳಿಸುತ್ತಿದ್ದಾನೆ, ಆ ಹೊರಗಡ ಆಂಗಣವನ್ನ ಹಳೆಯಬೇಡ ಎಂಬುದಾಗಿ ಹೇಳುತ್ತಿದ್ದಾನೆ. ಯಾಕೆಂದರೆ ದೇವರನ್ನ ನಂಬದೆ ಹೋಗುವಂತ ಜನರು ಅಲ್ಲಿ ಕಂಡು ಬರುವಂತವರಾಗಿದ್ದಾರೆ. ಅವರಲ್ಲಿ ಹಿಂಸೆಯನ್ನ ಅನುಭವಿಸುವಂತವರಾಗಿದ್ದಾರೆ. ಆದ ಕಾರಣ ಆ ಸ್ಥಳವನ್ನ ನೀನು ಅಳತೆ ಮಾಡಬೇಡ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಆತನು ವಿವರಿಸುತ್ತಿದ್ದಾನೆ. 42 ತಿಂಗಳು ಈ ಒಂದು ಸ್ಥಳ ತುಳಿದಾಡಲ್ಪಡುತ್ತದೆ ಎಂಬುದಾಗಿ ದೇವರು ತಿಳಿಸುವಂತವನಾಗಿದ್ದಾನೆ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ದೇವರು ನಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ದೇವರು ತನ್ನ ಮಕ್ಕಳನ್ನ ತನ್ನದೇ ಆದ ರೀತಿಯಲ್ಲಿ ಕಾಪಾಡುತ್ತಾನೆ. ತನ್ನದೇ ಆದ ವಿಧಾನದಲ್ಲಿ ಅವರನ್ನ ರಕ್ಷಿಸುತ್ತಾನೆ. ತನ್ನ ಮಕ್ಕಳಿಗೆ ಆತನೇ ಭದ್ರತೆಯಾಗಿದ್ದಾನೆ, ಆತನೇ ಬೇಲಿಯಾಗಿದ್ದಾನೆ. ಈ ಒಂದು ವಾಕ್ಯ ಭಾಗದಲ್ಲಿ ಇದನ್ನು ನಾವು ತಿಳಿದುಕೊಳ್ಳೋಣ. ತನ್ನ ಮಕ್ಕಳನ್ನು ದೇವರು ತನ್ನ ಪರಿಶುದ್ಧಾಲಯದಲ್ಲಿ ಇಡುವಾತನಾಗಿದ್ದಾನೆ. ಅವರು ಆತನನ್ನು ದರ್ಶಿಸುವಂತವರಾಗಿದ್ದಾರೆ. ಅವರು ಆತನನ್ನ ಆರಾಧಿಸುವಂತವರಾಗಿದ್ದಾರೆ. ದೇವರ ಮಕ್ಕಳಿಗೆ ಭದ್ರತೆ ಈ ಲೋಕದಲ್ಲಿ ಬೇರೆ ಯಾವುದರಿಂದಲೂ ದೊರಕುವುದಿಲ್ಲ. ಸ್ವತಃ ದೇವರಿಂದಲೇ ದೇವರ ಮಕ್ಕಳಿಗೆ ಭದ್ರತೆಯಾಗಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಅಲ್ಲಿ ಧ್ಯಾನಿಸುತ್ತೇವೆ, ಅವರ ವಿಮೋಚಕನು ಬಲಿಷ್ಠನೆಂಬುದಾಗಿ ಯೆರೆಮೀಯನು ಅಲ್ಲಿ ವಿವರಿಸುವ ಆತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ಬಲಿಷ್ಠನಾಗಿದ್ದಾನೆ. ನಮ್ಮ ದೇವರು ಬಲಹೀನನಲ್ಲ. ನಾವು ಆರಾಧಿಸುವಂತ ದೇವರು ಅಲ್ಪಸಂಖ್ಯಾತರ ದೇವರಲ್ಲ. ನಾವು ಆರಾಧಿಸುವಂತ ದೇವರು ಬಹುಸಂಖ್ಯಾತರ ದೇವರಾಗಿದ್ದಾನೆ. ಆದ ಕಾರಣ ಪ್ರಕಟಣೆಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಅವರ ಸಂಖ್ಯೆ ಕೋಟ್ಯಾನುಕೋಟಿಯಾಗಿ ಲಕ್ಷೋಪಲಕ್ಷವಾಗಿಯೂ ಇತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ನೀವು ವಾಸ ಮಾಡುವಂತ ಸ್ಥಳಗಳಲ್ಲಿ, ರಾಜ್ಯಗಳಲ್ಲಿ, ಹಳ್ಳಿಗಳಲ್ಲಿ, ದೇಶದಲ್ಲಿ ನಿಮ್ಮ ಸಂಖ್ಯೆ ಕಡಿಮೆ ಇರಬಹುದು. ಆದರೆ ನಾವು ಆರಾಧಿಸುವಂತ ದೇವರು ಸಾರ್ವತ್ರಿಕ ಸಭೆಯ ಒಡೆಯನಾಗಿದ್ದಾನೆ. ಸರ್ವಲೋಕದಲ್ಲಿ ಇರತಕ್ಕಂಥವರು ಆತನನ್ನು ಆರಾಧಿಸುವಂತವರಾಗಿದ್ದಾನೆ. ಪ್ರಕಟಣೆಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಪ್ರತಿ ಕುಲ, ಪ್ರತಿ ಭಾಷೆ, ಪ್ರತಿ ದೇಶ, ಪ್ರತಿ ಜನಾಂಗ, ಪ್ರತಿಯೊಬ್ಬರೂ ಕೂಡ ಆತನನ್ನ ಆರಾಧಿಸುವಂತವರಾಗಿದ್ದಾರೆ. ಈ ವಾಕ್ಯಗಳ ಮೂಲಕ ನಮ್ಮ ನಂಬಿಕೆಯನ್ನು ಬಲಪಡಿಸಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 3ನೇ ವಾಕ್ಯದ ಕಡೆಗೆ ನಮ್ಮ ಧ್ಯಾನವನ್ನು ತೆಗೆದುಕೊಂಡು ಹೋಗೋಣ. ಓದುವುದನ್ನು ಕೇಳಿಸಿಕೊಳ್ಳೋಣ. ಇದಲ್ಲದೆ ನನ್ನ 2 ಸಾಕ್ಷಿಗಳು ಗೋಣಿತಟ್ಟುಗಳನ್ನ ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು. ಪ್ರಿಯರೇ, ಗಮನಿಸಿರಿ, ದೇವರು 2 ಸಾಕ್ಷಿಗಳನ್ನ ಕುರಿತು ಮಾತನಾಡುತ್ತಿದ್ದಾನೆ. ಈ 2 ಸಾಕ್ಷಿ ಯಾರು? ಈ ಒಂದು ಧ್ಯಾನದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಎರಡನೇದಾಗಿ, ಈ 1260 ದಿನಗಳು ಎಂಬುದಾಗಿ ನಾವು ನೋಡುವಾಗ, ಈ 1260 ದಿನಗಳು 42 ತಿಂಗಳನ್ನು ಕುರಿತು ಮಾತನಾಡುತ್ತದೆ. 30 ದಿನಗಳ ಪ್ರಕಾರವಾಗಿ ಈ 42 ತಿಂಗಳು ಏನನ್ನು ಕುರಿತು ಮಾತನಾಡುತ್ತದೆ? 3.5 ವರ್ಷಗಳನ್ನು ಕುರಿತು ಮಾತನಾಡುತ್ತದೆ. ಈ 3.5 ವರ್ಷಗಳು ಏನನ್ನು ಕುರಿತು ಮಾತನಾಡುತ್ತದೆ? ಸಂಕಟ ಕಾಲ, ಮಹಾ ಸಂಕಟ ಕಾಲ, 7 ವರ್ಷಗಳನ್ನ
ಎರಡಾಗಿ ವಿಭಾಗಿಸಿದ್ದಾರೆ. 3.5 ವರ್ಷಗಳ ಕಾಲ ಸಂಕಟ ಕಾಲ, ಮತ್ತೆ 3.5 ವರ್ಷಗಳ ಕಾಲ ಮಹಾ ಸಂಕಟ ಕಾಲ. ಈ ಸಮಯವನ್ನ ಕುರಿತು, ಈ ಗಳಿಗೆಯನ್ನು ಕುರಿತು ದೇವರ ವಾಕ್ಯ ಮಾತನಾಡುವಂಥದ್ದಾಗಿದೆ. ಇದನ್ನ ಕುರಿತು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 6ನೇ ವಾಕ್ಯದಲ್ಲೂ, ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲೂ ನಾವು ಬಹು ಸ್ಪಷ್ಟವಾಗಿ ಧ್ಯಾನಿಸುವಂತವರಾಗಿದ್ದೇವೆ. ಮಾತ್ರವಲ್ಲ, ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 25ರಿಂದ 29 ವಾಕ್ಯಗಳಲ್ಲೂ ಕೂಡ ಧ್ಯಾನಿಸುವಂತವರಾಗಿದ್ದೇವೆ. ಈ ಇಬ್ಬರು ಸಾಕ್ಷಿಗಳು ಮೋಶೆಯನ್ನು ಕುರಿತು ಮಾತನಾಡುತ್ತದೆ, ಎಲಿಯನನ್ನು ಕುರಿತು ಮಾತನಾಡುತ್ತದೆ. ಅದು ನಿಜವಾ? ಈ ಇಬ್ಬರು ಸಾಕ್ಷಿಗಳು ಅವರೇನಾ ಅಥವಾ ಮತ್ತೆ ಬೇರೆ ಸಾಕ್ಷಿಗಳ? ಇದು ನಿಜವಾ? ಇದನ್ನ ಕುರಿತು ದೇವರ ವಾಕ್ಯ ಏನು ತಿಳಿಸುತ್ತದೆ? ಅವರು ಯಾವಾಗ ಬರುತ್ತಾರೆ ಎಂಬ ಸಂಗತಿಗಳನ್ನ ಮುಂದಿನ ಧ್ಯಾನದಲ್ಲಿ ನಾವು ಧ್ಯಾನಿಸೋಣ. 1 ಥೆಸಲೋನಿಕ 5:28 ಪ್ರಕಾರ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರ.